Namaste. Subject GATE 2026. GATE stands for General Aptitude Test of Engineering 2026. IIT, Indian Institute of Technology, Guwahati, Organizing Institute. ಸೊ ಗೇಟ್ 2026 ಎಕ್ಸಾಮ್ನ ಆರ್ಗನೈಸ್ ಮಾಡಿರೋ ಇನ್ಸ್ಟಿಟ್ಯೂಟ್ ಯಾವುದು ಅಂತ ಹೇಳಿದ್ರೆ IIT ಗುವಾಹಟಿಯವರು. ಸಬ್ಜೆಕ್ಟ್ ಬಂದು ಜನರಲ್ ಆ್ಯಪ್ಟಿಟ್ಯೂಡ್. ಸೊ ಜನರಲ್ ಆ್ಯಪ್ಟಿಟ್ಯೂಡು 15 ಮಾರ್ಕ್ಸ್. ಸೊ 15 ಮಾರ್ಕ್ಸಿಗೆ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಜನರಲ್ ಆ್ಯಪ್ಟಿಟ್ಯೂಡು 15 ಮಾರ್ಕ್ಸಿಗಿರುತ್ತೆ, ಮತ್ತು ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 13 ಮಾರ್ಕ್ಸಿಗಿರುತ್ತೆ. ಸೊ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಜನರಲ್ ಆ್ಯಪ್ಟಿಟ್ಯೂಡ್ ಬಂದು 15 ಮಾರ್ಕ್ಸಿಗೆ, ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಬಂದು 13 ಮಾರ್ಕ್ಸ್ ಈಕ್ವಲ್ ಟು 13 ಮಾರ್ಕ್ಸಿಗೆ. ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ ಇರುತ್ತಲ್ಲ, ಈಗ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ ಥರ. ಕೋರ್ ಸಬ್ಜೆಕ್ಟ್ ಬಂದು 72, ಅಂದರೆ ಸಬ್ಜೆಕ್ಟ್ ಬಂದು 72 ಮಾರ್ಕ್ಸಿಗೆ. ಸೊ ಅಲ್ಲಿಗೆ ಟೋಟಲಿ ಎಷ್ಟು ಮಾರ್ಕ್ಸ್ ಆಯಿತು ಅಂತ ಹೇಳಿದ್ರೆ 15 + 13 ಅಂದರೆ 28. 28 + 72 ಈಸ್ 100 ಮಾರ್ಕ್ಸ್. 100 ಮಾರ್ಕ್ಸ್. ಓಕೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಜನರಲ್ ಆ್ಯಪ್ಟಿಟ್ಯೂಡ್ನಲ್ಲಿ 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸ್, ಗೊತ್ತಾಯ್ತಲ್ಲ, 10 ಕ್ವಶನ್ಸ್. ಸೊ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಅಂತ ಹೇಳಿದ್ರೆ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ 10 ಕ್ವಶನ್ಸ್. ನೆಕ್ಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಇದು ಕೋರ್ ಸಬ್ಜೆಕ್ಟ್, ಇದೆರಡರಲ್ಲಿ 55 ಕ್ವಶನ್ಸ್. ಸೊ 55 ಕ್ವಶನ್ಸ್. ಸೊ ಟೋಟಲಿ ಅಲ್ಲಿಗೆ 10 + 55 ಅಂತ ಹೇಳಿದ್ರೆ ಟೋಟಲಿ 65 ಕ್ವಶನ್ಸ್. 65 ಕ್ವಶನ್ಸ್ 100 ಮಾರ್ಕ್ಸಿಗೆ. 65 ಕ್ವಶನ್ಸ್ 100 ಮಾರ್ಕ್ಸ್, ಗೊತ್ತಾಯ್ತಲ್ಲ. ಓಕೆ. ಸೊ ಫಸ್ಟ್ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ದೇರ್ ಆರ್ 4 aptitudes are there. One is verbal aptitude, and second one is quantitative aptitude, and third one is analytical aptitude, and fourth one is spatial aptitude. So verbal aptitude ಗೆ ಬರೋಣ. ಅದರಲ್ಲಿ there are 2 types, A, B. ಸೊ ಎನಲ್ಲಿ ಬೇಸಿಕ್ ಎಂಜಿನಿಯರಿಂಗ್ ಗ್ರಾಮರ್, ಎಂಜಿನಿಯರಿಂಗ್ ಗ್ರಾಮರ್ ಇದೆಯಲ್ಲ ಅದು ಬೇಸಿಕ್ಸ್ ಕೇಳ್ತಾರೆ. ಏನೆಲ್ಲ ಕೇಳ್ತಾರೆ ಅಂದರೆ ಟೆನ್ಸಸ್, ಆರ್ಟಿಕಲ್ಸ್, ಅಡ್ಜೆಕ್ಟಿವ್ಸ್, ಪ್ರಪೋಸಿಷನ್ಸ್, ಕಂಜಕ್ಷನ್ಸ್, ವರ್ಬ್, ನೌನ್, ಅಗ್ರಿಮೆಂಟ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್ನ ಬೇಸಿಕ್ ಇಂಗ್ಲೀಷ್ ಗ್ರಾಮರಲ್ಲಿ ಕೇಳ್ತಾರೆ. ಸೊ ಟೆನ್ಸಸ್, ಆರ್ಟಿಕಲ್ಸ್, ಅಡ್ಜೆಕ್ಟಿವ್ಸ್, ಪ್ರಪೋಸಿಷನ್ಸ್, ಕಂಜಂಕ್ಷನ್ಸ್, ವರ್ಬ್, ನೌನ್, ಅಗ್ರಿಮೆಂಟ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದು ಬೇಸಿಕ್ಸ್ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಕಿಂದ ಬರುತ್ತೆ. ನೆಕ್ಸ್ಟು ಬೇಸಿಕ್ ವೊಕ್ಯಾಬ್ಯುಲರಿ, ಅದು ವರ್ಡ್ಸ್, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಇನ್ ಕಾಂಟೆಕ್ಸ್ಟ್, ರೀಡಿಂಗ್ ಆ್ಯಂಡ್ ಕಂಪ್ರಿಹೆನ್ಷನ್, ನೆರೇಟಿವ್ ಸೀಕ್ವೆನ್ಸಿಂಗ್. ಸೊ ದೀಸ್ ಆರ್ ದಿ ಟಾಪಿಕ್ ಫ್ರಮ್ ವರ್ಬಲ್ ಆ್ಯಪ್ಟಿಟ್ಯೂಡ್. ವರ್ಬಲ್ ಆ್ಯಪ್ಟಿಟ್ಯೂಡಿಂದ ಬರುವಂಥ ಟಾಪಿಕ್ಸ್ ಇವು. ನೆಕ್ಸ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಎಗೇನ್ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಡೇಟಾ ಇಂಟರ್ಪ್ರಿಟೇಷನ್. ಡೇಟಾ ಇಂಟರ್ಪ್ರಿಟೇಷನಲ್ಲಿ ಡೇಟಾ ಗ್ರಾಫ್ಸ್, ಅದರಲ್ಲಿ ಬಾರ್ ಗ್ರಾಫು, ಪೈ ಚಾರ್ಟ್ಸ್ ಆ್ಯಂಡ್ ಅದರ್ ಗ್ರಾಫ್ಸ್ ರೆಪ್ರೆಸೆಂಟಿಂಗ್ ಡೇಟಾ, ಮತ್ತು 2 and 3 ಡೈಮೆನ್ಷನಲ್ ಪ್ಲಾಟ್ಸ್, ಮ್ಯಾಪ್ಸ್ ಆ್ಯಂಡ್ ಟೇಬಲ್ಸ್. ದೀಸ್ ಆರ್ ಫ್ರಮ್ ದಿ ಡೇಟಾ ಇಂಟರ್ಪ್ರಿಟೇಷನಿಂದ ಬರುವಂಥ ಟಾಪಿಕ್. ಓಕೆ. ನೆಕ್ಸ್ಟ್
ನ್ಯೂಮೆರಿಕಲ್ ಕಾಂಪಿಟೇಷನ್ ಆ್ಯಂಡ್ ಎಸ್ಟಿಮೇಷನ್. ನ್ಯೂಮೆರಿಕಲ್ ಕಾಂಪಿಟೇಷನ್ ಆ್ಯಂಡ್ ಎಸ್ಟಿಮೇಷನ್ ಅದರಲ್ಲೇನು ಅಂತ ಹೇಳಿದ್ರೆ ರೇಷಿಯೋಸ್, ಪರ್ಸೆಂಟೇಜಸ್, ಪವರ್ಸ್, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಲಾಗರಿದಮ್ಸ್, permutations and combinations, and series mensuration and geometry elementary statistics and probability. ಸೊ ನ್ಯೂಮರಿಕಲ್ ಕಾಂಪಿಟೇಷನ್ ಆ್ಯಂಡ್ ಎಸ್ಟಿಮೇಷನಲ್ಲಿ ರೇಷಿಯೋಸ್ ನಾವೆಲ್ಲ ಅದು ಸ್ಕೂಲ್ ಡೇಸಲ್ಲಿ ಕಲ್ತಿದ್ವಲ್ಲ ಅದು ಬರುತ್ತೆ. ಈ ಡೇಟಾಗ್ರಾಫ್ಸ್ದು ಅಷ್ಟೇ ಫ್ರಮ್ ಸ್ಕೂಲ್ ಡೇಸ್. ಇದು ಅಷ್ಟೇ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಫ್ರಮ್ ಸ್ಕೂಲ್ ಡೇಸ್ದು, ಬೇಸಿಕ್ ವೊಕ್ಯಾಬ್ಯುಲರಿ ಕೂಡ ಸ್ಕೂಲ್ ಡೇಸ್ದು ಗೊತ್ತಾಯ್ತಲ್ಲ. ಇದೆಲ್ಲ ಅಲ್ಲಿಂದ ಬರುತ್ತೆ ಸ್ಕೂಲ್ ಡೇಸ್ದು. ನೆಕ್ಸ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇದೆಯಲ್ಲ, ಅದರಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಆಗಲಿ, ನ್ಯೂಮರಿಕಲ್ ಕಾಂಪಿಟೇಷನ್ಸ್ ಆ್ಯಂಡ್ ಎಸ್ಟಿಮೇಷನ್ಸ್ ಆಗಲಿ ಫ್ರಮ್ ಸ್ಕೂಲ್ ಡೇಸ್ದೆ. ಸೊ ಯಾವುದು ಅಂದರೆ ರೇಷಿಯೋಸ್, ಪರ್ಸೆಂಟೇಜಸ್, ಪವರ್ಸ್, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಲಾಗರಿದಮ್ಸ್, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಆ್ಯಂಡ್ ಸೀರೀಸ್ ಮೆನ್ಸುರೇಷನ್ ಆ್ಯಂಡ್ ಜಾಮೆಟ್ರಿ ಎಲಿಮೆಂಟರಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ. ದೀಸ್ ಆರ್ ಫ್ರಮ್ ದಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸಿಲೆಬಸ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡ್. ಅನಾಲಿಟಿಕಲ್ ಆಪ್ಟಿಟ್ಯೂಡಲ್ಲಿ ಓನ್ಲಿ ಲಾಜಿಕ್, ಡಿಡಕ್ಷನ್ ಆ್ಯಂಡ್ ಇಂಡಕ್ಷನ್, ಅನಲಾಗಿ, ನ್ಯೂಮೆರಿಕಲ್ ರಿಲೇಷನ್ಸ್ ಆ್ಯಂಡ್ ರೀಸನಿಂಗ್. ಸೊ ದೀಸ್ ಆರ್ ದಿ ಟಾಪಿಕ್ ಫ್ರಮ್ ಅನಾಲಿಟಿಕಲ್ ಆಪ್ಟಿಟ್ಯೂಡ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇಸ್ ಸ್ಪೇಷಿಯಲ್ ಆಪ್ಟಿಟ್ಯೂಡ್. ಟ್ರಾನ್ಸ್ಫಾರ್ಮೇಷನ್ ಆಫ್ ಶೇಪ್ಸ್, ಟ್ರಾನ್ಸ್ಲೇಷನ್, ರೊಟೇಷನ್, ಸ್ಕೇಲಿಂಗ್, ಮಿರರಿಂಗ್, ಅಸೆಂಬ್ಲಿಂಗ್ ಆ್ಯಂಡ್ ಗ್ರೂಪಿಂಗ್, paper folding, cutting and patterns in 2 and 3 dimensions. ಸ್ಪೇಷಿಯಲ್ ಆ್ಯಪ್ಟಿಟ್ಯೂಡಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಶೇಪ್ಸ್ನ ಟ್ರಾನ್ಸ್ಫಾರ್ಮ್ ಮಾಡೋದು ಅಂದರೆ ಟ್ರಾನ್ಸ್ಲೇಷನ್ ಆಗ್ಬೋದು, ರೊಟೇಷನ್ ಆಗ್ಬೋದು, ಸ್ಕೇಲಿಂಗ್, ಮಿರರಿಂಗ್, ಅಸೆಂಬ್ಲಿಂಗ್ ಆ್ಯಂಡ್ ಗ್ರೂಪಿಂಗ್, ಪೇಪರ್ ಫೋಲ್ಡಿಂಗ್, ಕಟ್ಟಿಂಗ್ ಆ್ಯಂಡ್ ಪ್ಯಾಟರ್ನ್ಸ್ ಇನ್ 2 and 3 dimensions. ಈ ಥರದ್ದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಫ್ ಶೇಪ್ಸ್ದು ಟಾಪಿಕ್. ದೀಸ್ ಆರ್ ದಿ ಸಿಲೆಬಸ್ ಫ್ರಮ್ ಸ್ಪೇಷಿಯಲ್ ಆ್ಯಪ್ಟಿಟ್ಯೂಡ್ ಟಾಪಿಕ್. ಈ ಸ್ಪೇಷಲ್ ಆ್ಯಪ್ಟಿಟ್ಯೂಡ್ ಟಾಪಿಕಲ್ಲಿ ಇಷ್ಟು ಸಿಲೆಬಸ್ ಬರುತ್ತೆ. ಅಲ್ಲಿಗೆ ಇಷ್ಟು ಸಿಲೆಬಸ್ ಕಮಿಂಗ್ ಫ್ರಮ್ ದಿ ಜನರಲ್ ಆ್ಯಪ್ಟಿಟ್ಯೂಡ್. ಸೊ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ದೇರ್ ಆರ್ 4 ಆ್ಯಪ್ಟಿಟ್ಯೂಡ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ವರ್ಬಲ್ ಆ್ಯಪ್ಟಿಟ್ಯೂಡ್, ಸೆಕೆಂಡ್ ಒನ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಥರ್ಡ್ ಒನ್ ಈಸ್ ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡ್, ಫೋರ್ತ್ ಒನ್ ಈಸ್ ಸ್ಪೇಷಿಯಲ್ ಆ್ಯಪ್ಟಿಟ್ಯೂಡ್. ವರ್ಬಲ್ ಆ್ಯಪ್ಟಿಟ್ಯೂಡಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರು, ಬೇಸಿಕ್ ವೊಕ್ಯಾಬ್ಯುಲರಿ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಡೇಟಾ ಇಂಟರ್ಪ್ರಿಟೇಷನ್, ನ್ಯೂಮರಿಕಲ್ ಕಾಂಪಿಟೇಷನ್ ಆ್ಯಂಡ್ ಎಸ್ಟಿಮೇಷನ್. ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡಲ್ಲಿ ಲಾಜಿಕ್. ಸ್ಪೇಷಿಯಲ್ ಆ್ಯಪ್ಟಿಟ್ಯೂಡಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಶೇಪ್ಸ್. ಇಷ್ಟು. ಸೊ 15 ಮಾರ್ಕ್ಸಿಗೆ ಕೇಳ್ತಾರೆ. 10 ಕ್ವಶನ್ಸ್ ಬರುತ್ತೆ ಇದರಿಂದ. ಓಕೆ, ಥ್ಯಾಂಕ್ ಯು, ನಮಸ್ತೆ.